ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ಹಿಂದೆ ಆಹಾರದ ರೀತಿ ನೀತಿಗಳು ಅಂದರೆ ಆಹಾರವನ್ನು ಭುಂಜಿಸುವುದೇಕೆ, ಭುಂಜಿಸುವುದೇನನ್ನು, ಭುಂಜಿಸುವುದೆಷ್ಟು ಹಾಗೂ ಭುಂಜಿಸುವುದು ಯಾವಾಗ ಎಂಬ ವಿಷಯಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಹಾಗೂ ಭಗವದ್ಗೀತೆಯಲ್ಲಿ ನಮೂದಿಸಲಾಗಿರುವ ಉಪದೇಶವನ್ನು ಕೇಳಿದಂತಾಗಿದೆ. ಇನ್ನು ಮುಂದೆ ನಾವು ಆಹಾರವನ್ನು ಭುಂಜಿಸುವುದು ಹೇಗೆ ಎಂಬುದರ ಬಗ್ಗೆ ವಿವೇಚನೆ ಮಾಡಲು ಯತ್ನಿಸೋಣ. ಕೊನೆಯದಾಗಿ ಆಹಾರದ ವಿಷಯದಲ್ಲಿ ಆಯುರ್ವೇದ ಶಾಸ್ತ್ರ ಮಾಡುವ ಉಪದೇಶದ ದಶಸೂತ್ರಗಳ ಬಗ್ಗೆ ಗಮನಹರಿಸಲು ಪ್ರಯತ್ನಿಸೋಣ. 5ನೆಯ ಪ್ರಶ್ನೆ, ಭುಂಜಿಸುವುದು ಹೇಗೆ? ಇದರ ಉತ್ತರ ಕಠಿಣವಲ್ಲ, ಆದರೆ ಮಹತ್ವಪೂರ್ಣವಾದ ತತ್ವದ ಪ್ರತಿಪಾದಕವಾಗಿರುತ್ತದೆ. ಮೊದಲು ಮನಸ್ಸಿಗೆ ಹಿತಕರವಾದ, ಶುದ್ಧವಾದ, ಶಾಂತಿದಾಯಕವಾದ ಸ್ಥಳದಲ್ಲಿ ಶರೀರದ ಯಾವ ಅಂಗಕ್ಕೂ ಕಷ್ಟ ತೋರದಂತೆ ಕುಳಿತುಕೊಳ್ಳಬೇಕು. 2ನೆಯದಾಗಿ ಅನ್ನಂ ನ ನಿಂದ್ಯಾತ್ ತದ್ವ್ರತಂ, ಅನ್ನಕ್ಕೆ ಅಪಮಾನವಾಗಬಾರದು, ಇದು ವ್ರತ ಎಂಬ ಉಪನಿಷದ್ವಾಕ್ಯವನ್ನು ನೆನಪಿನಲ್ಲಿಟ್ಟುಕೊಂಡು ಊಟ ಮಾಡಬೇಕು. ಮನಸ್ಸಿಲ್ಲದೆ ಯಾವಾವುದೋ ಚಿಂತೆಯಲ್ಲಿ ಮುಳುಗಿ ಅನ್ಯ ಮನಸ್ಕರಾಗಿ ಕಸದ ಬುಟ್ಟಿಗೆ ಹರಕು ಕಾಗದ ತುಂಬುವಂತೆ ಉದರಕ್ಕೆ ಆಹಾರ ತುಂಬುತ್ತಾ ಹೋದರೆ ಅದು ಅನ್ನಕ್ಕೆ ನಾವು ಮಾಡುವ ಅವಮಾನವೇ ಸರಿ. ಇದು ಸರಿಯಾಗಿ ಮೈ ಹತ್ತುವುದಿಲ್ಲ. ಆದುದರಿಂದ ಹರ್ಷಚಿತ್ತರಾಗಿ ಆನಂದದಿಂದ ಮನಸ್ಸಿಟ್ಟು ಊಟ ಮಾಡಬೇಕು. 3ನೆಯದಾಗಿ ಪಚನೇಂದ್ರಿಯಗಳಿಗೆ ಆದಷ್ಟು ಕಡಿಮೆ ಪರಿಶ್ರಮ ಉಂಟಾಗುವ ಹಾಗೆ ಆಹಾರವನ್ನು ಚೆನ್ನಾಗಿ ಅಗಿದು ನುಂಗಬೇಕು. ಬಕಪಕ್ಷಿಯಂತೆ ತುತ್ತಿನ ಮೇಲೆ ತುತ್ತನ್ನು ನುಂಗುತ್ತಾ ಹೋಗಬಾರದು. ಈ ಬಗ್ಗೆ ಹಾಲನ್ನು ತಿನ್ನು, ಅನ್ನವನ್ನು ಕುಡಿ ಎಂಬ ಪ್ರಕೃತಿ ಚಿಕಿತ್ಸಕರ ಆದೇಶವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇದರರ್ಥವೇನು? ಹಾಲನ್ನೂ ಸಹ ಗೊಳಕ್ಕನೆ ನುಂಗದೆ ಸ್ವಲ್ಪ ಸ್ವಲ್ಪವಾಗಿ ಬಾಯಿಯಲ್ಲಿಟ್ಟುಕೊಂಡು ಲಾಲಾರಸವು ಅದಕ್ಕೆ ಸೇರುವಂತೆ ಮಾಡಿ ಆಮೇಲೆ ಒಳಕ್ಕೆ ತೆಗೆದುಕೊಳ್ಳಬೇಕು. ಅನ್ನವನ್ನು ಅಗಿದು ಅಗಿದು ಲಾಲಾರಸದೊಂದಿಗೆ ಬೆರೆತು ರಸಮಯವಾಗುವಂತೆ ಮಾಡಿ ಆಮೇಲೆ ನುಂಗಬೇಕು. ಈ ರೀತಿ ಮಾಡುವುದರಿಂದ ಲಾಲಾರಸ ಹೆಚ್ಚು ಪ್ರಮಾಣದಲ್ಲಿ ಆಹಾರಕ್ಕೆ ಸೇರಿ ಅದರ ಪಚನಕ್ರಿಯೆ ಸುಲಭವಾಗುವುದಲ್ಲದೆ ಜಠರ, ಕರುಳು ಮೊದಲಾದ ಜೀರ್ಣಾಂಗಗಳ ಮೇಲೆ ಅನಾವಶ್ಯಕವಾದ ಭಾರ ಬೀಳದೆ ಎಲ್ಲವೂ ಸುಗಮವಾಗಿ ಪಚನವಾಗುವುದು. ಈ ರೀತಿ ಚೆನ್ನಾಗಿ ಅಗಿದು ಊಟ ಮಾಡುವವನಿಗೆ ಎಂದು ಅಜೀರ್ಣ, ಮಲಬದ್ಧತೆ ಮೊದಲಾದ ರೋಗಗಳು ಉಂಟಾಗುವುದಿಲ್ಲ. ಆಯುರ್ವೇದ ಶಾಸ್ತ್ರದ ಉಪದೇಶದ ಬಗ್ಗೆ ನಾವು ಈಗ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಉಷ್ಣಮಶ್ನೀಯಾತ್, ಸ್ನಿಗ್ಧಮಶ್ನೀಯಾತ್, ಮಾತ್ರಾವದಶ್ನೀಯಾತ್, ಜೀರ್ಣಮಶ್ನೀಯಾತ್, ವೀರ್ಯಾವಿರುದ್ಧಮಶ್ನೀಯಾತ್, ಇಷ್ಟೇ ದೇಶ ಇಷ್ಣ ಸರ್ವೋಪಕರಣೆ ಚಾಶ್ನೀಯಾತ್, ನಾತಿದ್ರುತಮಶ್ನೀಯಾತ್, ನಾತಿದ್ರುತಮಶ್ನೀಯಾತ್, ಇಷ್ಟೇ ದೇಶ ಇಷ್ಣ ಸರ್ವೋಪಕರಣೆ ಚಾಶ್ನೀಯಾತ್, ನಾತಿ ವಿಲಂಬಿತಮಶ್ನೀಯಾತ್, ಅಜಲ್ಪನ್ನ ಹಸಂತನ್ಮನಾ ಭುಂಜೀತ, ಆತ್ಮಾನಮಲ್ಲಿ ಸಮೀಕ್ಷಾಶ್ನೀಯಾತ್. ಅಂದರೆ ಈ ದಶಸೂತ್ರಗಳನ್ನು ಆಹಾರದ ವಿಷಯದಲ್ಲಿ ಸದಾ ನೆನಪಿನಲ್ಲಿಡಬೇಕು. ಅದೆಂದರೆ ಬಿಸಿಯಾದುದನ್ನು ಊಟ ಮಾಡಬೇಕು, ತಂಗಳನ್ನವನ್ನು ತಿನ್ನಬಾರದು. ಹಾಲು, ತುಪ್ಪ, ಮೊಸರು ಮೊದಲಾದ ಜಿಡ್ಡನ್ನುಳ್ಳದ್ದನ್ನು ಊಟ ಮಾಡಬೇಕು. ಒಣಗಲಾದುದನ್ನು ತಿನ್ನಬಾರದು. ಮೊದಲು ತಿಂದುದು ಜೀರ್ಣವಾದ ಮೇಲೆಯೇ ಊಟ ಮಾಡಬೇಕು. ಹಸಿವಿಲ್ಲದಾಗ ತಿನ್ನಬಾರದು. ವೀರ್ಯ, ಬಲ ಮೊದಲಾದವಕ್ಕೆ ವಿರುದ್ಧವಾಗುವಂತಹದನ್ನು ತಿನ್ನಬಾರದು. ಮನಕ್ಕೊಪ್ಪುವ ಸ್ಥಳದಲ್ಲಿ ಸರ್ವೋಪಕರಣಗಳು ಇರುವಲ್ಲಿ ಊಟ ಮಾಡಬೇಕು. ಬಹಳ ಬೇಗ ಬೇಗ ಊಟ ಮಾಡಬಾರದು.
ಬಹಳ ನಿಧಾನವಾಗಿಯೂ ಊಟ ಮಾಡಬಾರದು. ಗೊಡ್ಡು ಹರಟೆ ಹೊಡೆಯದೆ ನಗದೆ ಅದರಲ್ಲಿ ಮನಸ್ಸನ್ನು ಇಟ್ಟು ಊಟ ಮಾಡಬೇಕು. ತನ್ನ ಶಕ್ತಿ ಸಾಮರ್ಥ್ಯ ಹಿತ ಮೊದಲಾದವುಗಳನ್ನು ಗಮನದಲ್ಲಿಟ್ಟುಕೊಂಡೇ ಊಟ ಮಾಡಬೇಕು. ಈ ಸೂತ್ರಗಳ ವ್ಯಾಖ್ಯಾನ ಅನಾವಶ್ಯಕ. ಆರೋಗ್ಯ ರಕ್ಷಣೆ ಮಾನವನ ಪ್ರಥಮ ಕರ್ತವ್ಯ. ಅದಿದ್ದರೆ ಜೀವನವನ್ನು ಆದರ್ಶವಾಗಿ ಮಾಡಿಕೊಳ್ಳಲು ಸಾಧ್ಯ. ಆಹಾರಕ್ಕೂ ಆರೋಗ್ಯ ರಕ್ಷಣೆಗೂ ಬಹಳ ನಿಕಟ ಸಂಬಂಧವಿರುವುದರಿಂದ ಆಹಾರದ ವಿಷಯದಲ್ಲಿ ಇಷ್ಟು ವಿಸ್ತಾರವಾಗಿ ನಾವು ತಿಳಿದುಕೊಳ್ಳಬೇಕಾಯಿತು. ಮುಂದಿನ ಅಧ್ಯಾಯಗಳಲ್ಲಿ ವ್ಯವಹಾರ ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಓಂ